ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ತೈತೆ ನೋಡ್ರಿ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಿಮಗೂ ಚಾನಲ್ ಇದ್ದರೆ ಈ ಥರ ಏನಾದ್ರು ನೋಟಿಫಿಕೇಷನು ಈ ಥರ ಏನಾದ್ರು ನಾನು ಹೇಳೋ ಅದರಲ್ಲಿ ನಿಮಗೂ ಆ ಥರ ಕಾಣಿಸಿದರೆ ಕಮೆಂಟ್ ಮಾಡಿರಿ ಪ್ಲೀಸ್. ಇದು ನೋಡ್ರಿ ಮಾನಿಟೈಸ್ ಆದ ಮೇಲೆ ತೋರಿಸ್ತೈತಿ. ಮಾನಿಟೈಸ್ ಚಾನಲ್ ಆಗಿರಲಿಲ್ಲ ಅಂದರೆ ಏನೂ ತೋರಿಸಂಗಿಲ್ಲ. ಮಾನಿಟೈಸ್ ಆದವ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೂ ಇದೇ ಥರ ಬಂದಿದ್ದೀನಾ ಏನು ಅಂತ. ಫಸ್ಟಿಗೆ ನೋಡ್ರಿ ನೋಟಿಸ್ ಅಂತ ಬಂದೈತೆ ನೋಡ್ರಿ. ಕೆಲವೊಂದು ಶಾರ್ಟ್ಗಳಿಗೆ ನನ್ನ ಒಂದು ಶಾರ್ಟ್ ವಿಡಿಯೋಗೆ 38 ವಿಡಿಯೋಗೆ ಬಂದೈತೆ ನೋಡ್ರಿ ನೋಟಿಸ್ ಅಂತ. ಒಂದು ಮೇಲೆ ಇದು ಬಂದಿದೆ ಬರೆದಿರೋದು ನೋಟಿಸ್ ಅಂತ ಬಂದಿದೆ. 38 ಶಾರ್ಟ್ಗೆ ಬಂದಿರೋದು ನನ್ನ ಒಂದು ಚಾನಲ್ಗೆ. ಅದು ಏನಕ್ಕೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ನೋಡ್ರಿ. ನನಗೂ ಮೊನ್ನೆ ಬಂದಿರೋದು, ಫುಲ್ಲು ಶಾಕಲ್ಲಿದ್ದೀನಿ. ಮೊನ್ನೆ ಬೆಳಿಗ್ಗೆ ನೋಡಿರೋದು, ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನೋಡಿದ್ರೆ ಡಾಲರ್ ಸಿಂಬಲು ಕಾಣಿಸ್ತಾ ಇಲ್ಲ. ಮತ್ತು ಈ ಥರ ಎಲ್ಲ ಬಂದಿದೆ. ಮತ್ತು ಶಾಪಿಂಗ್ ಡಿಸೇಬಲ್ ಅಂತ ಬಂದಿದೆ. ಮತ್ತು ಡಾಲರ್ ಸಿಂಬಲ್ ಕಾಣಿಸ್ತಾ ಇಲ್ಲ ಅರ್ನಿಂಗ್ಸಲ್ಲಿ. ಈ ಥರ ಎಲ್ಲ ಸಮಸ್ಯೆ ಬಂದಿದೆ ನೋಡ್ರಿ. ಮತ್ತು ಒಂದು ನೋಟಿಫಿಕೇಷನ್ ಕೂಡ ಬಂದಿದೆ. ಅದು ಏನಪ್ಪ ಅಂತಂದ್ರೆ ಕಂಟೆಂಟ್ಗೆ ವೈ ಟಿ ಸ್ಟುಡಿಯೋಗೆ ಹೋಗಿ ಕಂಟೆಂಟ್ ಓಪನ್ ಮಾಡಿದ್ರೆ ನಿಮಗೆ ಇದು ಪ್ರತಿಯೊಬ್ಬರಿಗೂ ಬಂದೈತೆ ನೋಡ್ರಿ. ಎ ನ್ಯೂ ವೇ ಟು ಚೆಕ್ ದ ಸ್ಟೇಟಸ್ ಆಫ್ ಯುವರ್ ವಿಡಿಯೋಸ್, ಟೇಕ್ ಎ ಕ್ಲೋಸರ್ ಲುಕ್ ಎಟ್ ದ ಇಂಪ್ರೂವ್ಮೆಂಟ್ ಕಂಟೆಂಟ್ ಲಿಸ್ಟ್ ಅಂತ ಬಂದೈತೆ ನೋಡ್ರಿ. ಇದು ಪ್ರತಿಯೊಬ್ಬರಿಗೂ ಬಂದೈತೆ ನೋಡ್ರಿ ನೋಟಿಫಿಕೇಷನ್ನ. ಮತ್ತು ಶಾರ್ಟ್ ವಿಡಿಯೋಗಳಿಗೆ ನೋಟಿಸ್ ಅಂತ ಬಂದೈತಿ. ಮತ್ತು ಅದರ ಲಾಂಗ್ ವಿಡಿಯೋಗಳಿಗೆ ಏನಾಗೈತಿ, ಕೆಳಗಡೆ ನೀವು ಆ ವಿಡಿಯೋ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಮಾನಿಟೈಸ್ ಅಂತ ಇರೋ ಜಾಗದಲ್ಲಿ ನೋಟಿಸ್ ಅಂತ ಕೊಟ್ಟಿದ್ದಾರೆ ಲಾಂಗ್ ವಿಡಿಯೋಗೆ. ಆ ಥರ ನೋಟಿಸ್ ಅಂತ ಬಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡ್ರಿ. ಆ ನೋಟಿಸ್ ಪಕ್ಕದಲ್ಲಿ ನೋಟಿಸ್ ಇರೋ ವಿಡಿಯೋಗೆ ಯಾವುದೇ ಸಮಸ್ಯೆ ಇಲ್ಲ. ಅದರ ಬದಲಿಗೆ ಕೆಲವೊಂದು ವಿಡಿಯೋಗಳಲ್ಲಿ ಬೇರೆ ಥರ ಒಂದು ಕೊಟ್ಟಿದ್ದಾರೆ, ಮಿಡ್ ರೋಲ್ ಆ್ಯಡ್ಸ್ ಬರೋಂಗಿಲ್ಲ ಅಂತ. ಆ ಥರ ನೋಟಿಫಿಕೇಷನ್ ಯೆಲ್ಲೋ ಕಲರಲ್ಲಿ ಬಂದಿದೆ. ಆ ಥರ ಬಂದರೆ ನೀವು ರಿಮೂವ್ ಮಾಡ್ಕೋಬೇಕು ನೋಡ್ರಿ. ನನ್ನ ಆ ಥರ ಯಾವುದೇ ವಿಡಿಯೋಗೆ ಬಂದಿಲ್ಲ, ಕೆಲವೊಬ್ರಿಗೆ ಬಂದಿದೆ ಅಂತ ನಾನು ಕೇಳಿದ್ದೀನಿ, ಹಾಗಾಗಿ ಹೇಳ್ತಾ ಇರೋದು. ನೋಟಿಸ್ ಬಂದರೆ ಯಾವುದೇ ಸಮಸ್ಯೆ ಇಲ್ಲ. ಆ ಜಾಗದಲ್ಲಿ ಯೆಲ್ಲೋ ಕಲರ್ ಸಿಂಬಲಲ್ಲಿ ಮಿಡ್ ರೋಲ್ ಆ್ಯಡ್ ಬರಲ್ಲ ಅಂತ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತೈತೆ ನೋಡ್ರಿ. ಇದು ನಾನೇನು ನೋಟಿಫಿಕೇಷನ್ ಹಾಕಿನಲ್ಲ, ಇದು ಕಂಟೆಂಟ್ ಇದರಲ್ಲಿ ಎನಿವೇ ಟು ಚೆಕ್ ದ ಸ್ಟೇಟಸ್ ಆಫ್ ಯುವರ್ ವಿಡಿಯೋಸ್ ಅಂತ ನಾನಿಲ್ಲಿ ಹಾಕಿರ್ತೀನಿ ನೋಡ್ರಿ. ನನ್ನ ಒಂದು ಚಾನಲಲ್ಲಿ ಬಂದಿದೆ. ಅದು ನಿಮಗೂ ಅದೇ ಥರ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಮತ್ತು ಇನ್ನೊಂದು ಹಾಕಿರ್ತೀನಿ ನೋಡ್ರಿ, ನೋಟಿಸ್ ಅಂತ ತುಂಬ ವಿಡಿಯೋಗೆ ಬಂದಿದೆ ನನಗೆ. ಅದು ಕೂಡ ನಿಮಗೆ ಇಲ್ಲಿ ಪಿಕ್ ಹಾಕಿರ್ತೀನಿ. ನೋಟಿಸ್ ಅಂತ 38 ವಿಡಿಯೋಗೆ ಬಂದಿದೆ ನನಗೆ. ನಿಮಗೂ ಬಂದಿದೆನಾ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿಪ್ಪ, ನನಗೂ ಹೆಲ್ಪ್ಫುಲ್ ಆಗ್ತೈತೆ. ಬಟ್ ಇದು ಹೇಗೆ ರಿಮೂವ್ ಮಾಡೋದಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಫುಲ್ಲು ಶಾಕಲ್ಲಿ. ಯಾಕಂದರೆ ಯೂಟ್ಯೂಬ್ ಮಾಡಿದವ್ರಿಗೆ ಗೊತ್ತಿರುತ್ತದೆ ಏನು ಕಷ್ಟ ಅಂತ. ಸಡನ್ನಾಗಿ ಈ ಥರ ಬಂದರೆ ಅದನ್ನು ತೊಗೊಳಕ್ಕಾಗಂಗಿಲ್ಲ ನೋಡ್ರಿ. ಅದು ಏನಂದ್ರೆ ನೀವು ಯೂಟ್ಯೂಬ್ದು ಹೊಸ ನ್ಯೂ ಅಪ್ಡೇಟ್ ಅಂತ ನೋಡ್ರಿ. ಅದು ಏನು ಚಾನಲ್ಗೇನು ಇಶ್ಯೂ ಆಗಂಗಿಲ್ಲ, ಮಾನಿಟೈಸ್ ಏನು ಆಫ್ ಆಗೋದಿಲ್ಲ ಆ ಥರ ಎಲ್ಲ ಬಂದ್ರೆ. ಬಟ್ ಅಪ್ಡೇಟಲ್ಲಿ ಇರೋದ್ರಿಂದ ನಿಮಗೆ ಆ ಥರ ತೋರಿಸ್ತಾ ಇದೆ ಅಷ್ಟೇ. ಬಟ್ ಚಾನಲ್ಗೆ ಯಾವುದೇ ರೀತಿ ಸಮಸ್ಯೆ ಆಗಂಗಿಲ್ಲ ನೋಡ್ರಿ. ನಿಮ್ದು ಯಾರು ಡಾಲರ್ ಕೌಂಟ್ ಆಗ್ತಾಯಿದ್ರೆ ಖಂಡಿತ ಕೌಂಟ್ ಆಗ್ತೈತಿ, ಭಯ ಪಡೋ ಅವಶ್ಯಕತೆ ಏನಿಲ್ಲ. ಬಟ್ ಡಾಲರ್ ಸಿಂಬಲ್ ತೋರಿಸಲ್ಲ ಅಷ್ಟೇ. ಯಾವಾಗ ತೋರಿಸುತ್ತೆ ಅಂತ ಅದನ್ನು ಗೊತ್ತಿಲ್ಲ. ಅವರು ಯೂಟ್ಯೂಬರು ಯಾವಾಗ ಅಪ್ಡೇಟ್ ಮಾಡ್ತಾರೆ ಆವಾಗ ತೋರಿಸ್ಬೋದು. ಮೇಬಿ ಏನಿದೆ ಹೊಸ ಅಪ್ಡೇಟು ಏನು ತೋರಿಸ್ದೇನೂ ಇರ್ಬೋದು, ಹೇಳೋಕ್ಕಾಗಂಗಿಲ್ಲ. ನಾನು ಏನಾದ್ರು ಆ ಥರ ನನಗೆ ಗೊತ್ತಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಇನ್ನೊಂದು ಏನಂದ್ರೆ ನೋಟಿಸ್ ಬಂದರೆ ಯಾವುದೇ ಚಾನಲ್ ಮೇಲೆ ಎಫೆಕ್ಟ್ ಆಗಂಗಿಲ್ಲ. ಮತ್ತು ಡಾಲರ್ ಕೌಂಟ್ ಆಗೋದು ಸ್ಟಾಪ್ ಆಗಂಗಿಲ್ಲ. ಮತ್ತು ಮಾನಿಟೈಸ್ಗೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ನೋಡ್ರಿ. ಮಾನಿಟೈಸ್ ಏನು ಆಫ್ ಮಾಡೋಂಗಿಲ್ಲ. ಮಾನಿಟೈಸೇಷನ್ ರಿವ್ಯೂ ಏನಾರ ನಡೀಲತ್ತಿತ್ತಂದ್ರೆ ಅಷ್ಟೇ ಆ ಥರ ಚಿಹ್ನೆ ತೋರ್ಸಂಗಿಲ್ಲ ನಿಮ್ಗೆ, ಅರ್ನಿಂಗ್ ಸಿಂಬಲ್ ತೋರ್ಸಂಗಿಲ್ಲ. ಮತ್ತು ಇನ್ನೊಂದೇನು ಕಾರಣಪ್ಪ ನೋಟಿಸ್ ಬರಲು ಕಾರಣ ಏನಂತಂದ್ರೆ ಯಾವುದೇ ಕಾಪಿರೈಟ್ ಸಂಬಂಧಿತ ಮಾಹಿತಿ ಅಲ್ಲ ನೋಡ್ರಿ. ಮತ್ತು ರಿವ್ಯೂಸ್ ಕಂಟೆಂಟ್ ಏನಾದ್ರು ಅನುಮಾನ ಇದ್ರೆ ಆ ಥರ ನೋಟಿಸ್ ಅಂತ ಕಳಿಸ್ತಾರೆ. ಯಾಕಂದ್ರೆ ನಾವು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ ಹಾಕಿರ್ತೀವಿ ನೋಡ್ರಿ. ಇನ್ಸ್ಟಾಗ್ರಾಮಿಂದ ಶಾರ್ಟ್ ವಿಡಿಯೋ
ರೀಲ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಶಾರ್ಟ್ ವೀಡಿಯೋಗೆ ಹಾಕಿರ್ತೀವಲ್ಲ ಅದಕ್ಕೂ ಬಂದೈತಿ ನೋಡ್ರಿ. ನನ್ನ ತುಂಬ ಶಾರ್ಟ್ ವೀಡಿಯೋಗೆ ಅದ ಬಂದೈತಿ. ರೀಲ್ಸಲ್ಲಿ ಏನು ಇದು ಮಾಡಿ ಹಾಕಿನಲ್ಲ, ಡೌನ್ಲೋಡ್ ಮಾಡಿ ಶಾರ್ಟ್ ವೀಡಿಯೋಗೆ ಹಾಕಿನಲ್ಲ, ಅವೆಲ್ಲ ವೀಡಿಯೋಗಳಿಗೆ ಬಂದೈತೆ ನೋಡ್ರಿ. ಪ್ಲೀಸ್ ಯಾರು ಈ ಥರ ಮಿಸ್ಟೇಕ್ ಮಾಡಬೇಡ್ರಿ. ರೀಲ್ಸಲ್ಲಿರೋದು ಇನ್ಸ್ಟಾಗ್ರಾಮಲ್ಲಿ ತಂದು ಶಾರ್ಟ್ ವೀಡಿಯೋದಾಗ ಹಾಕಬೇಡ್ರಿ. ಅದರಿಂದನೂ ಈ ಥರ ನೋಟಿಸ್ ಅಂತ ಕಳಿಸ್ತಾರೆ ನೋಡ್ರಿ. ಏನಂತಾರೆ, ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಪರಿಶೀಲನೆ ಮಾಡೋಸ್ಗೋಸ್ಕರನೂ ಮೇ ಬಿ ಆ ಥರ ನೋಟಿಸ್ ಅಂತ ಹಾಕಿದ್ದಾರೆ ನೋಡ್ರಿ ನನ್ನ ಪ್ರಕಾರ. ಮತ್ತು ಇನ್ನೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ರೀ ನಾನು ನಿಮ್ಗೆ. ಶಾಪಿಂಗ್ ಡಿಸೇಬಲ್ ಅಂತ ಹಾಕ್ಯಾರ ಕೆಲವೊಂದು ತುಂಬ ಶಾರ್ಟ್ ವೀಡಿಯೋಗಳಿಗೆ. ನಿಮ್ಗೆ ಈ ಥರ ಮಾರ್ಕ್ ಐ ಸಿಂಬಲ್ ಹಾಕಿಬಿಟ್ಟು ಯೆಲ್ಲೋ ಕಲರಲ್ಲಿ ಶಾಪಿಂಗ್ ಡಿಸೇಬಲ್ ಅಂತ ಕೆಳಗಡೆ ಬಂದಿದೆ. ಅದು ಕೂಡ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಿಮ್ಗೆ. ಏನಕ್ಕೆ ಆ ಥರ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ನೋಡ್ರಿ, ಬಟ್ ಬಂದಿದೆ. ಅದನ್ನು ಹೇಗೆ ರಿಮೂವ್ ಮಾಡಬೇಕು ಏನಂತ ನನಗೂ ಇನ್ನೂ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಆ ಥರ ಎಲ್ಲ ಬಂದಿದ್ದಕ್ಕೆ ಫುಲ್ ಟೆನ್ಷನ್ ಆಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೂ ಇದೇ ಥರ ಬಂದಿದ್ದಾನೆ ಏನಂತ ಕೇಳೋಕ್ಕೋಸ್ಕರ ಈ ಥರ ಬಂದೈತೆ ನೋಡ್ರಿ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾರು ಭಯ ಪಡೋಕ್ಕೆ ಹೋಗಬೇಡ್ರಿ. ಯಾರೆಲ್ಲ ಮೊನಿಟೈಸ್ ಆಗೈತಿ ಚಾನಲ್, ಏನು ಭಯ ಪಡೋ ಅವಶ್ಯಕತೆ ಇಲ್ಲ ನೋಡ್ರಿ ಫ್ರೆಂಡ್ಸ್, ಆರಾಮಾಗಿರ್ರಿ. ಯೂಟ್ಯೂಬ್ ಅಪ್ಡೇಟ್ ನಡೀತಾ ಇದೆ ಅಲ್ವಾ, ಯೂಟ್ಯೂಬ್ ಹೊಸ ಅಪ್ಡೇಟ್ ಇದು, ಹಾಗಾಗಿ ನೋಡ್ಬೇಕು ನನಗೆ. ಇನ್ನೊಂದು ಏನಂದ್ರೆ, ನಂದು ಡಾಲರ್ ಏನು ಕೌಂಟ್ ಆಗಂಗಿಲ್ಲ, ಆ ಥರ ಎಲ್ಲ ಏನು ಭಯ ಪಡಬೇಡ್ರಿ. ಡಾಲರ್ ಎಲ್ಲ ಕೌಂಟ್ ಆಗ್ತೈತಿ. ಬಟ್ ಏನಂತಾರೆ, ಕೆಲವೊಂದು ವಿಡಿಯೋಗಳಿಗೆ ಮಿಡ್ ರೋಲ್ ಆ್ಯಡ್ಸ್ನ ಹಾಕ್ತಾ ಇಲ್ಲ ಅವರು, ಅದರದ್ದು ಇಶ್ಯೂ ಆಗೈತಿ. ಕೆಲವೊಂದು ವೀಡಿಯೋಗೆ ಹಾಕತ್ತಾರ, ಕೆಲವೊಂದು ವೀಡಿಯೋಗೆ ಮಿಡ್ ರೋಲ್ ಆ್ಯಡ್ಸ್ ಅಂತ ಬರುತ್ತಲ್ವ ಆಪ್ಷನ್, ಮಾನಿಟೈಸ್ ಆನ್ ಮಾಡೋ ಟೈಮಲ್ಲಿ ಅದನ್ನು ಆಫ್ ಮಾಡ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ, ನಾವೇ ಅದನ್ನು ಆ್ಯಡ್ ಮಾಡಬೇಕಂತೆ. ಕೆಲವೊಂದು ವೀಡಿಯೋದಾಗ ನೋಡೀನಿ, ನಾವು ನೆಕ್ಸ್ಟ್ ಮಾಡ್ಬೇಕು ನೋಡ್ರಿ. ಯಾವ ಥರ ಮಾಡೋದೇನಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಥರ ನೋಟಿಸು ಮತ್ತು ನಾನು ಏನೇನು ಸ್ಕ್ರೀನ್ಶಾಟ್ ಹಾಕಿನಲ್ವ ಆ ಥರ ಎಲ್ಲ ವೀಡಿಯೋಗಳು ಆ ಥರ ಏನಾರು ನೋಟಿಫಿಕೇಷನ್ ನಿಮಗೂ ಬಂದಿತ್ತಂದರೆ ಯಾವುದು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ನೋಡ್ರಿ. ಅದು ಬಂದೈತಿ ಅಂತ ವಿಡಿಯೋನ ಅಪ್ಲೋಡ್ ಮಾಡಲಾರ್ದೆ ಇರೋಕ್ಕೆ ಹೋಗ್ಬೇಡ್ರಿ. ನಾನು ಆಲ್ರೆಡಿ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ, ಏನೂ ಆಗಿಲ್ಲ, ಎಲ್ಲ ವ್ಯೂಸ್ ಬರ್ತಾಯಿದೆ. ನೀವು ಅದೇ ಥರ ವಿಡಿಯೋಗಳನ್ನ ಹಾಕೋದು ಸ್ಟಾಪ್ ಮಾಡೋಕ್ಕೆ ಹೋಗಬೇಡ್ರಿ. ಇದಾಗಿತ್ತು ನೋಡಿರಿ ಇವತ್ತಿನ ಒಂದು ವ್ಲಾಗ್. ಯಾಕಂದ್ರೆ ನಿಮಗೂ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೂ ಬಂದಿದ್ದೇನೆ, ನನಗೊಬ್ಳಿಗೆ ಬಂದಿದ್ದೇನಾ ಅಂತ ತುಂಬ ಜನಕ್ಕೆ ಬಂದಿದೆ, ಕೇಳಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಹಂಗಾಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.